ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮನೋರಂಜನ್ ಅವರ ಮನೆಯ ಮೇಲೆ ವಿಚಾರಣೆಗೆ ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಬಂದಿದ್ದರು. ವಿಚಾರಣೆಯನ್ನು ಕೂಡ ಮಾಡಿದ್ರು ನಿನ್ನೆ. ಆರೋಪಿ ಮನೋರಂಜನ್ ಬಗ್ಗೆ ಇನ್ನಷ್ಟು ಸ್ಫೋಟಕ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದೆಹಲಿ ಪೊಲೀಸರು ಮೈಸೂರಿಗೆ ಬಂದು ವಿಜಯನಗರ ಸೆಕೆಂಡ್ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಮನೋರಂಜನ್ ಅವರ ಮನೆಯಲ್ಲಿ ವಿಚಾರಣೆಯನ್ನು ಮಾಡಿದ್ದಾರೆ, ತಂದೆ ತಾಯಿ ಪ್ರತ್ಯೇಕವಾಗಿ. ಈ ಸಂದರ್ಭದಲ್ಲಿ ಕೆಲವು ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ. ಸ್ವಂತ ಮನೆಯಲ್ಲೇ ಇದ್ದರೂ ಕೂಡ ಪಿಜಿನಲ್ಲಿದ್ದಂಗೆ ವಾಸ ಮಾಡ್ತಾ ಇದ್ದಂತೆ ಮನೋರಂಜನ್. ಕೇವಲ ಊಟ ತಿಂಡಿಗೆ ಮಾತ್ರ ಆತ ಮನೆ ಒಳಗೆ ಬರ್ತಾ ಇದ್ದ. ಕೆಳಗಡೆಗೆ ಬಂದು ಊಟ ತಿಂಡಿಗೆಲ್ಲ ಮುಗಿಸ್ಕೊಂಡು ನಂತರ ರೂಮ್ ಸೇರಿಕೊಂಡ್ರೆ ಪುನಃ ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ದಂತೆ. ಮತ್ತೆ ಊಟ ಮುಗಿಸ್ಕೊಂಡು ರೂಮ್ ಸೇರಿಕೊಂಡ್ರೆ ಮತ್ತೆ ರಾತ್ರಿ ಬರ್ತಾ ಇದ್ದಂತೆ. ಈವನ್ ಅವ್ರ ತಂದೆ ದೇವರಾಜೇಗೌಡ ಅವರು ಕೂಡ ಮನೋರಂಜನ್ ಜೊತೆ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡಿರಲಿಲ್ಲ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಆರಂಭದ ದಿನದಲ್ಲಿ ಅವ್ರ ತಂದೆ ದೇವರಾಜೇಗೌಡರು ಏನೇನು ವಿಚಾರಗಳು ಹೇಳಿದರು ಅವೆಲ್ಲ ಸುಳ್ಳು. ಈತನ ಉದ್ದೇಶನೇ ಬೇರೆ ಇರತಕ್ಕಂಥದ್ದು ಈ ವಿಚಾರಣೆಯ ವೇಳೆ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡಿತಾ ಹೋಗೋಣ. KP, ಈಗ ದೆಹಲಿ ಪೊಲೀಸರು ಬಂದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಏನೇನು ವಿಚಾರಗಳು ಸತ್ಯಗಳು ಈಗ ಹೊರಗೆ ಬಂದಿದೆ ಅಂತ? ಅರವಿಂದ್, ಒಂದಂತೂ ದೆಹಲಿಯ ಪೊಲೀಸರು ಬಂದ ನಂತರದಲ್ಲಿ ಒಂದಂತೂ ವಿಚಾರ ಸ್ಪಷ್ಟವಾಗ್ತಾ ಇರುವಂಥದ್ದು, ಮನೋರಂಜನ್ ತನ್ನ ತಂದೆ ತಾಯಿಗಳನ್ನು ತನ್ನ ಹೋರಾಟದ ವಿಚಾರ ಅಥವಾ ಈ ಸ್ಮೋಕ್ ಬಾಂಬ್ನ ವಿಚಾರ ಇರ್ಬೋದು ಅಥವಾ ತನ್ನ ವೈಯಕ್ತಿಕವಾದಂಥ ವಿಚಾರ ಎಲ್ಲದರ ವಿಚಾರಗಳಿದ್ದಲ್ಲೂ ಕೂಡ ತನ್ನ ತಂದೆ ತಾಯಿಗಳನ್ನು ಕತ್ತಲೆಯಲ್ಲಿಟ್ಟಿದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಮಗ ಏನೋ ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ನುವಂಥ ದೃಷ್ಟಿಯಲ್ಲಿ ಏನು ತಂದೆ ತಾಯಿ ಇದ್ದರು ಅಥವಾ ಅತಿಯಾದಂಥ ಪ್ರೀತಿ ಅತಿಯಾದಂಥ ನಂಬಿಕೆಯಲ್ಲಿ ತಂದೆ ತಾಯಿ ಇದ್ರೋ ಗೊತ್ತಿಲ್ಲ. ಆದರೆ ತಂದೆ ತಾಯಿಯನ್ನಂತೂ ಆತ ವ್ಯವಸ್ಥಿತವಾಗಿ ಒಂದು ರೀತಿಯಂಥ ವಂಚನೆ ಅಥವಾ ಒಂದು ರೀತಿಯಾಗಿ ಕತ್ತಲೆಯಲ್ಲಿ ಇಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಯಾಕೆಂದರೆ ದೆಹಲಿಯ ಪೊಲೀಸರ ಮುಂದೆ ಅವರ ತಂದೆ ತಾಯಿ ಕೆಲವೊಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ನಮಗೆ ಮನೋರಂಜನೆ ವಿಚಾರದಲ್ಲಿ ಅತಿ ಹೆಚ್ಚಿನ ಮಾಹಿತಿಗಳಿಲ್ಲ. ಯಾಕೆಂದರೆ ಅವನು ಒಂದು ರೀತಿಯಾಗಿ ಮನೆಯ ಮೇಲಿನ ರೂಮ್ ಮೇಲೆ ಇದ್ದ, ಊಟ ತಿಂಡಿಗೆ ಅಷ್ಟೇ ಕೆಳಗಡೆ ಬರ್ತಾ ಇದ್ದ, ಉಳಿದಂತೆ ಬಹುತೇಕ ಸಮಯವನ್ನು ಅವನು ರೂಮ್ನಲ್ಲೇ ಕಳೀತಾ ಇದ್ದ. ನಾವು ವ್ಯಕ್ತಿಗತವಾಗಿ ಭಾಳಷ್ಟು ವಿಚಾರಗಳ ಏನು ಚರ್ಚೆ ಮಾಡಿಲ್ಲ ಅನ್ನುವಂಥದ್ದನ್ನು ಮನೋರಂಜನ್ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಹೇಳಿರುವಂಥ ಹಿನ್ನೆಲೆಯಲ್ಲಿ ಗಮನಿಸೋದಾದರೆ ಅವನು ತಾನು ಮಾಡ್ತಾ ಇದ್ದಂಥ ಎಲ್ಲ ಚಟುವಟಿಕೆಗಳ ವಿಚಾರ ಇರ್ಬೋದು ಅಥವಾ ವೈಯಕ್ತಿಕವಾದಂಥ ಸಂಬಂಧಗಳ ವಿಚಾರದಲ್ಲಿರ್ಬೋದು ಎಲ್ಲದರ ವಿಚಾರದಲ್ಲೂ ಕೂಡ ಅವನು ತನ್ನ ತಂದೆ ತಾಯಿಯನ್ನು ಕತ್ತಲಲ್ಲಿಟ್ಟಿದ್ದಾನೆ. ಜೊತೆಗೆ ಮಗನ ಮೇಲಿನ ಅಪಾರವಾದಂಥ ನಂಬಿಕೆಯಿಂದಾಗಲಿ ಬಹುತೇಕ ಅವರ ತಂದೆ ತಾಯಿಯೂ ಕೂಡ ಆ ವಿಚಾರದಲ್ಲಿ ಹೆಚ್ಚಿನ ಡೀಪಾಗಿ ಅವನ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸೋದಕ್ಕೆ ಹೋಗಿಲ್ಲ. ಅದರೆಲ್ಲದರ ಪರಿಣಾಮವಾಗಿಯೇ ಇವತ್ತು ಇಂಥದ್ದೊಂದು ಘಟನೆಗೆ ಅವನು ಕಾರಣನಾಗಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ನಿನ್ನೆ ಅವರ ತಂದೆ ತಾಯಿ ಇಬ್ಬರೂ ಕೂಡ ದೆಹಲಿಯ ಸ್ಪೆಷಲ್ ಪೊಲೀಸರ ಮುಂದೆ ಇದೇ ಹೇಳ್ಕೊಂಡಿರುವಂಥದ್ದು, ಅತಿಯಾಗಿ ಮುದ್ದಿಸಿದಂಥ ಕಾರಣಕ್ಕೋಸ್ಕರವಾಗಿ ಅತಿಯಾಗಿ ಬಿಲೀವ್ ಮಾಡಿ ನಾವು ಏನನ್ನೂ ಕೇಳದೇ ಇರುವಂಥ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗೆಲ್ಲ ನಡೆದೋಗಿದೆ ಅನ್ನುವಂಥ ಒಂದು ರೀತಿಯಂತಹ ಅಸಹಾಯಕತೆಯನ್ನು ಅವರ ತಂದೆ ತಾಯಿ ದೆಹಲಿ ಪೊಲೀಸರ ಮುಂದೆ ಒಪ್ಕೊಂಡಿರುವಂಥದ್ದು. ಅರವಿಂದ್. ಓಕೆ KP, ಹಾಗೆ ಸಂಪರ್ಕದಲ್ಲಿರಿ.